ಎಲ್ರಿಗೂ ನಮಸ್ಕಾರ. ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ವಾಟರ್ ಪೋಯಮ್ದು ಸಮ್ಮರಿ ಹಾಕಿ ಅಂತ ಕೇಳಿದ್ರು. ಅದೇ ಥರ ಇವತ್ತು ವಾಟರ್ ಪೋಯಮ್ದು ಸಮ್ಮರಿ ನೋಡೋಣ. ಈ ಪದ್ಯದ ಕವಿ ಯಾರು ಅಂದರೆ ಚಲ್ಲಪ್ಪಲ್ಲಿ ಸ್ವರೂಪರಾಣಿ. ಈ ಪದ್ಯದಲ್ಲಿ ಸಮಾಜದಲ್ಲಿ ಆಗುತ್ತಿದ್ದ ತಾರತಮ್ಯ, ಜಾತಿ, ಧರ್ಮದ ಹೆಸರಿನಲ್ಲಿ ನಡೆತಿದ್ದ ಶೋಷಣೆಯನ್ನು ಕವಿ ಹೇಳ್ತಿದ್ದಾರೆ. ಪ್ಲಸ್ ನೀರನ್ನು ಬಳಸಿ ದಲಿತರು ಹಿಂದಿನ ಕಾಲದಲ್ಲಿ ಏನೆಲ್ಲ ಕಷ್ಟಪಟ್ಟರು, ಅದ್ರ ಜೊತೆಗೆ ಪಂಚಮ ವರ್ಗದವರು ಬಾವಿಯಿಂದ ನೀರನ್ನು ಸೇದುವಂತಿಲ್ಲ ಅಂತೆಲ್ಲ ಕಮ್ಮ ಜಮೀನ್ದಾರರು ತುಂಬಾನೇ ಅನ್ಯಾಯ, ಅವಮಾನ ಮಾಡಿದ್ದಾರೆ. ಅದೆಲ್ಲ ಯಾವ್ದು ಅಂತ ಲೇಖಕಿ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾರೆ. ಸ್ಟಾಂಜಾ ನಂಬರ್ 1. ಹೆಂಗೆ ನೀರು ಭೂಮಿಯ ಇನ್ಕ್ಲೈನ್ ಕಡೆನೆ ಹರಿಬೇಕು ಅಂತ ಗೊತ್ತೋ ಅದೇ ತರ ನೀರಿಗೋಸ್ಕರ ಹಳ್ಳಿ ಜನರು ಮತ್ತು ದಲಿತರ ಮಧ್ಯೆ ನಡೆಯುತ್ತಿದ್ದ ಜಗಳದ ಬಗ್ಗೆನೂ ಸಹ ನೀರಿಗೆ ಗೊತ್ತು ಅಂತ ಹೇಳ್ತಿದ್ದಾರೆ. ಯಾವಾಗಾದ್ರೂ ಗಮನಿಸಿದಿರಾ, ಬಾವಿ ಸುತ್ತಲೂ ಯಾವಾಗ್ಲೂ ಒದ್ದೆ ಆಗಿನೇ ಇರುತ್ತೆ. ಅದೇ ತರ ನಮ್ಮ ಮಧ್ಯೆ ಸಮಾಜದಲ್ಲಿ ಅಸ್ಪೃಶ್ಯತೆ, ತಾರತಮ್ಯ ಭಾವನೆ ಯಾವಾಗ್ಲೂ ಹಂಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸ್ಟಾಂಜಾ ನಂಬರ್ 2. ತುಂಬ ವರ್ಷಗಳಿಂದನೇ ಈ ತಾರತಮ್ಯ ನಡೀತಾನೆ ಇದೆ. ನೀರಿಗೂ ಸಹ ಪ್ರಾಕ್ಟೀಸ್ ಆಗಿರುತ್ತೆ. ಜಾತಿ ಧರ್ಮದ ಹೆಸರಿನಲ್ಲಿ ಜನರನ್ನು ಬಿಡಿಸಿ ನೋಡೋದನ್ನ ನೀರು ಸಹ ಕಲ್ತಿರುತ್ತೆ ಅಂತ ಲೇಖಕಿ ಹೇಳ್ತಿದ್ದಾರೆ. ನೀರು ಎಷ್ಟು ಮುಖ್ಯ ಅಂತ ಒಂದು ಎಕ್ಸಾಂಪಲ್ ಸಹ ಕೊಡ್ತಿದ್ದಾರೆ. ಜೀಸಸ್ಗೆ ತುಂಬಾನೇ ದಾಹದಲ್ಲಿರ್ಬೇಕಾದಾಗ ಕೆಳಗಿನ ವರ್ಗದ ಸಮೇರಿಯ ಮಹಿಳೆಯ ಹತ್ರ ಹೋಗಿ ನೀರನ್ನು ತಗೊಂಡು ಕುಡ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀರನ್ನೋದು ತುಂಬಾನೇ ಅಗತ್ಯವಾದದ್ದು ಅಂತ ಹೇಳ್ತಿದ್ದಾರೆ. ಸ್ಟಾಂಜಾ ನಂಬರ್ 3. ಕೆಳ ಜಾತಿಗೆ ಸೇರಿದ ಪಂಚಮ ವರ್ಗದವರು ಮೇಲ್ಜಾತಿಯಾದ ಶೂದ್ರರು ಬರುವವರೆಗೂ ಬಾವಿಯಿಂದ ನೀರನ್ನು ತೆಗೆಯುವಂತಿರಲಿಲ್ಲ. ಶೂದ್ರರು ಬರುವವರೆಗೂ ಪಂಚಮದವರು ಬಾವಿ ಪಕ್ಕದಲ್ಲೇ ಕೂತು ವೆಯ್ಟ್ ಮಾಡಬೇಕು. ಅವ್ರು ಬಂದ್ಮೇಲೆ ಬಾವಿಯಿಂದ ನೀರನ್ನು ಅವರು ಸೇದಿ ಪಂಚಮದವ್ರಿಗೆ ಕೊಡ್ತಿದ್ರಂತೆ. ಸ್ಟಾಂಜಾ ನಂಬರ್ 4. ಒಂದು ದಿನ ಶೂದ್ರರು ಬಾವಿಯಿಂದ ನೀರನ್ನು ಸೇದಿ ಸುರಿಬೇಕಾದಾಗ ವಾಡ ವರ್ಗಕ್ಕೆ ಸೇರಿದ ಬಾಲಕಿ ಮೇಲೆ ನೀರನ್ನೆಲ್ಲ ಸುರಿದ್ಬಿಡ್ತಾರೆ. ಪಾಪ ಹುಡುಗಿ ಫುಲ್ಲು ಒದ್ದೆಯಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತು ಬಿಡ್ತಾರೆ. ಕವಿ ಏನು ಹೇಳಕ್ ಬರ್ತಿದ್ದಾರೆ ಅಂದರೆ, ನೀರಿನ ಹೆಸರಿನಲ್ಲಿ ಕೆಳ ಜಾತಿಯವ್ರಿಗೆ ಏನೆಲ್ಲ ಕಷ್ಟ ಮೇಲ್ಜಾತಿಯವರು ಕೊಟ್ಟಿದ್ದಾರಂತ ಒಂದೊಂದಾಗಿ ವಿವರಿಸುತ್ತಿದ್ದಾರೆ. ಸ್ಟಾಂಜಾ ನಂಬರ್ 5. ಇಲ್ಲಿ ಲೇಖಕಿ 17th ಜುಲೈ 1985 ನಡೆದ ಒಂದು ನಿಜವಾದ ಸಂಭವವನ್ನು ವಿವರಿಸುತ್ತಿದ್ದಾರೆ. ಕರಮಚೇಡು ಅನ್ನೋ ಜಾಗದಲ್ಲಿ ಕಮ್ಮ ಎಂಬ ಮೇಲ್ವರ್ಗದ ಜಾತಿಗೆ ಸೇರಿದ 2 ಹುಡುಗರು ತಮ್ಮ ಎಮ್ಮೆಗಳಿಗೆ ಆಹಾರಕ್ಕಾಗಿ ಬಳಸಲಾದ ಕೊಳಕು ಬಕೆಟ್ಗಳನ್ನು ದಲಿತರು ಕುಡಿಯುವ ಮಾದಿಗಪಲ್ಲಿ ಅನ್ನೋ ಜಾಗದಲ್ಲಿರೋ ವಾಟರ್ ಟ್ಯಾಂಕ್ ನೀರಿನಲ್ಲಿ ಆ ಬಕೆಟ್ಗಳನ್ನು ತೊಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಿದ ದಲಿತ ಹುಡುಗರಿಗೆ ಕೋಪ ಬಂದು, ಯಾಕೆ ಈ ಥರ ಮಾಡ್ತೀರಾ, ನಾವು ಕುಡಿಯೋ ನೀರಿಗೆ ನೀವು ಹೋಗಿ ಬಕೆಟ್ನ ತೊಳಿತೀರಾ ಅಂತ ಕೇಳಿದಾಗ ಆ ಕಮ್ಮ ಹುಡುಗರು ದಲಿತರ ಮೇಲೆ ತುಂಬಾ ದೊಡ್ಡ ದಾಳಿನೇ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ದಲಿತ ವರ್ಗಕ್ಕೆ ಸೇರಿದ ಸುವರ್ತಮ್ಮ ದಾಳಿಕೋರರನ್ನು ಓಡಿಸಲು ತನ್ನ ಬಳಿ ಇದ್ದ ನೀರಿನ ಮಡಿಕೆಯನ್ನು ಹೊಡೆಯೋ ತರ ಇತ್ತಿದ್ರು. ಅಷ್ಟೇ, ಆತ್ಮರಕ್ಷಣೆಗಾಗಿ ಅಷ್ಟೇ ಮಾಡಿದರು. ಈ ಕಾರ್ಯದಿಂದ ದಲಿತರ ಮೇಲೆ ಮೇಲ್ಜಾತಿಯ ಜನರು ತುಂಬಾ ದೊಡ್ಡ ದಾಳಿನೇ ಮಾಡಿದರು. ಅದ್ರ ಜೊತೆಗೆ ಕಮ್ಮ ಜಮೀನ್ದಾರರು ಸುವರ್ತಮ್ಮಗೆ ನಿಮ್ಮಿಂದನೇ ನೀರೆಲ್ಲ ಕೊಳಕಾಗ್ತಿದೆ, ನೀವು ಮುಟ್ಟೋದರಿಂದನೇ ನೀರು ಕೊಳಕಾಗ್ತಿದೆ ಅಂತ ಹೇಳಿದ್ದಕ್ಕೂ ಸಹ ಅವ್ರಿಗೆ ಕೋಪ ಬಂದಿರುತ್ತೆ. ಸೊ ಈ ಥರ ತುಂಬಾನೇ ಅನ್ಯಾಯ ಅವರು ಮಾಡ್ತಾನೆ ಇದ್ರು. ಈ ಸಮಾಜದ ಅನ್ಯಾಯಕ್ಕೆ ಯಾರು ಸಾಕ್ಷಿ ಅಂದರೆ ಅದು ನೀರು ಅಂತ ಲೇಖಕಿ ತುಂಬ ನೋವಿನಿಂದ ಹೇಳ್ಕೊತಿದ್ದಾರೆ. ಸ್ಟಾಂಜಾ ನಂಬರ್ 6. ಇಲ್ಲಿ ಲೇಖಕಿ ತನ್ನ ನೋವಿನ ಅನುಭವವನ್ನು ಹೇಳ್ಕೊಂತಿದ್ದಾರೆ. ಅಂದ್ರೆ ಯಾವಾಗೆಲ್ಲ ನೀರನ್ನು ನೋಡ್ತೀನೋ ಆವಾಗೆಲ್ಲ ತನ್ನ ವಾಡ ವರ್ಗಕ್ಕೆ ಸೇರಿದ ಜನರು ಕುಡಿಯಕ್ಕೆ 1 ಗ್ಲಾಸ್ ನೀರು ಇಲ್ಲದೆ ತೀವ್ರ ಬಾಯಾರಿಕೆಯಿಂದ ಬಳಲುತ್ತಿದ್ದ ನೋವಿನ ಚಿತ್ರನೆ ತನ್ನ ಕಣ್ಣು ಮುಂದೆ ಬರುತ್ತೆ ಅಂತ ಹೇಳ್ಕೊಂತಿದ್ದಾರೆ. ಸ್ಟಾಂಜಾ ನಂಬರ್ 7. ನಂತರ ದಲಿತ ವರ್ಗಕ್ಕೆ ಸೇರಿದ ಜನರಿಗೆ ನೀರನ್ನೋದು ಬರೀ H2O ಅಲ್ಲ, ಅದೊಂದು ಚಳುವಳಿ ಅಂತ ಹೇಳ್ತಿದ್ದಾರೆ. ಈಗ ಮುಂಬೈಯಲ್ಲಿರೋ ಮಹದ್ ಅನ್ನೋ ಟೌನಲ್ಲಿ ಚೌಡಾರ್ ಅನ್ನೋ ಟ್ಯಾಂಕಲ್ಲಿ ಮೇಲ್ಜಾತಿಯ ಜನರು ದಲಿತರಿಗೆ ನೀರನ್ನು ಬಳಸಲು ಅನುಮತಿ ಕೊಡ್ತಿರ್ಲಿಲ್ಲ. ಈವೆಂದು ಮುನ್ಸಿಪಾಲ್ಟಿ ಅವರು ಎಲ್ಲ ಜನರಿಗೂ ನೀರು ಕೊಡಬೇಕು, ಎಲ್ಲರೂ ಸಮ ಅಂತ ಹೇಳಿದ್ರೂ ಸಹ ಮೇಲ್ಜಾತಿಯವರು ಬಿಡ್ತಿರ್ಲಿಲ್ಲ. ಅದಕ್ಕೆ 19th May 1927 ಡಾಕ್ಟರ್ ಅಂಬೇಡ್ಕರ್ ರ್ಯಾಲಿನ ಮಾಡ್ತಾರೆ. ಮತ್ತೆ ಮಹದಲ್ಲಿರೋ ಚೌಡಾರ್ ವಾಟರ್ ಟ್ಯಾಂಕಲ್ಲಿ ನೀರನ್ನು ಕುಡಿದು ಈ ನೀರು ಎಲ್ರಿಗೂ ಸಮ, ಎಲ್ಲರೂ ಈ ನೀರನ್ನ ಕುಡಿಬೋದು ಅಂತ ಹೇಳಿ ಎಲ್ಲ ವರ್ಗದವರಿಗೂ ನೀರು ಸಿಗಂಗೆ ಮಾಡಿದ್ರು. ಮತ್ತೆ ಲೇಖಕಿ ಹೇಳ್ತಾರೆ, ದಲಿತರು ಒಂದೇ ಒಂದು ಹನಿ ನೀರಿಗೋಸ್ಕರ ತುಂಬ ಹೋರಾಟಗಳನ್ನು ಮಾಡಿದ್ದೀವಿ. ತನ್ನ ರಕ್ತವನ್ನು ತೊರೆಗಳಂತೆ ಹರಿದ್ರೂ ಸಹ ಒಂದು ಬೊಗಸೆ ನೀರು ಸಹ ನಮಗೆ ಸಿಗ್ಲಿಲ್ಲ ಅಂತ ತುಂಬ ದುಃಖದಿಂದ ತನ್ನ ನೋವನ್ನು ಲೇಖಕಿ ಇಲ್ಲಿ ಹೇಳ್ಕೊಂತಿದ್ದಾರೆ. ಸ್ಟಾಂಜಾ ನಂಬರ್ 8.
ದಲಿತರು ಬರೀ ವಾರಕ್ಕೆ ಒಂದೇ ದಿನ ಸ್ನಾನ ಮಾಡೋದೇ ತುಂಬಾ ದೊಡ್ಡ ಹಬ್ಬ ತರ ಆಚರಣೆ ಮಾಡ್ತಿದ್ರು. ಆದ್ರೆ ಮೇಲ್ಜಾತಿಯ ಜನರು ದಿನಕ್ಕೆ ಎರಡು ಸತಿ ಸ್ನಾನ ಮಾಡ್ತಿದ್ರಂತೆ. ಇಲ್ಲಿ ಲೇಖಕಿ ದಲಿತರಿಗೆ ನೀರಿನಿಂದ ವಂಚಿತರಾಗಿದ್ದರು ಮತ್ತೆ ವಾರಕ್ಕೊಮ್ಮೆ ಮಾತ್ರ ನೀರು ನೀಡಲಾಗುತ್ತಿತ್ತು. ಆದರೆ ಇತರ ಜನರಿಗೆ ದಿನಕ್ಕೆ 2 ಬಾರಿ ಐಷಾರಾಮಿ ಸ್ನಾನ ಮಾಡುವಷ್ಟು ನೀರಿತ್ತು ಅಂತ ತುಂಬಾ ಕೋಪದಿಂದ ಹೇಳ್ಕೊಂತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 9. ಲೇಖಕಿ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ನೀರು ತರಲು ಮೈಲುಗಟ್ಟಲೆ ನಡೆದುಕೊಂಡು ಹೋಗಿ ದೊಡ್ಡ ಕಾಲುವೆಗೆ ಹೋಗಿ ಭಾರವಾದ ಮಡಿಕೆಗಳನ್ನು ಹೊತ್ಕೊಂಡು ಮತ್ತೆ ಮೈಲುಗಟ್ಟಲೆ ನಡ್ಕೊಂಡು ಮನೆಗೆ ಬಂದಾಗ ತಮ್ಮ ಕೈ, ಕಾಲು, ಸೊಂಟ ಎಲ್ಲ ನೋವಾಗ್ತಿತ್ತಂತ ತುಂಬಾ ಬಾಲ್ಯದ ಕಷ್ಟಗಳನ್ನು ಇಲ್ಲಿ ಹೇಳ್ಕೊಂತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 10. ಮಾಲಪ್ಪಲ್ಲಿ ಅನ್ನೋ ಜಾಗದಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ತುಂಬಾ ದಲಿತರು ವಾಸ ಮಾಡ್ತಿದ್ರು. ಅವ್ರ ಮನೆ, ಗುಡಿಸಿಲು ಎಲ್ಲ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗ್ತಿತ್ತು. ಆ ಸಮಯದಲ್ಲೂ ನಮ್ಮ ಹತ್ರ ನೀರ್ ಇರ್ಲಿಲ್ಲ. ಇದ್ದಿದ್ರೆ ಎಲ್ಲರನ್ನು ಕಾಪಾಡ್ಬೋದಾಗಿತ್ತು ಅಂತ ಹೇಳ್ಕೊಂತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 11. ಇಲ್ಲಿ ಲೇಖಕಿ ಏನ್ ಹೇಳಕ್ ಬರ್ತಿದ್ದಾರೆ ಅಂದ್ರೆ, ನೀರಿಗೆ ಪ್ರಾಣವನ್ನು ಉಳಿಸಲು ಮಾತ್ರ ಅಲ್ಲದೆ ಪ್ರಾಣವನ್ನು ತೆಗೆಯುವ ಶಕ್ತಿಯೂ ಸಹ ಇದೆ. ಸುನಾಮಿಯ ಹೆಸರಿನಲ್ಲಿ ಹಳ್ಳಿ, ಊರು ಕೊಚ್ಕೊಂಡು ಹೋಗ್ತಿದೆ. ಇದೆಲ್ಲ ದಲಿತರ ಮೇಲೆ ನಡೆಯುತ್ತಿದ್ದ ಅವಮಾನಗಳನ್ನು ನೀರು ನೋಡಕ್ ಆಗದೆ ತನ್ನ ಕೋಪವನ್ನು ಹೀಗೆ ತೋರಿಸಿಕೊಳ್ಳುತ್ತಿದೆ ಅಂತ ಹೇಳ್ತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 12. ಬಡವರು ನೀರು ಎಂಬ ದುಷ್ಟರ ಕೈಯಲ್ಲಿ ಆಟದ ವಸ್ತುಗಳಾಗಿದೆ. ಪ್ರವಾಹದ ಹೆಸರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಾಯುತ್ತಿದ್ದಾರೆ. ಆಗಾಗ್ಗೆ ಹಳ್ಳಿಗಳನ್ನು ಒಣ ಮರುಭೂಮಿಗಳಾಗಿ ಪರಿವರ್ತಿಸಿ ಜನರಿಗೆ ಕಷ್ಟಗಳನ್ನು ಕೊಡ್ತಿದೆ ಅಂತ ಕವಿ ನೀರಿಗೆ 2 ಮುಖ ಇದೆ ಅಂತ ಹೇಳ್ಕೊಂತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 13. ಇಲ್ಲಿ ಲೇಖಕಿ ನೀರಿನಿಂದ ಉಂಟಾಗುವ ಹಾನಿಕರವನ್ನು ಹೇಳ್ಕೊಂತಿದ್ದಾರೆ. ಒಂದು ಊರು, ಕೇರಿ, ರಾಜ್ಯಗಳ ಮಧ್ಯೆ ಹೋರಾಟದ ಕಿತ್ತಾಟ ಎಲ್ಲವನ್ನು ಮಾಡುತ್ತೆ. ಅದ್ರ ಜೊತೆಗೆ ರಕ್ತದ ಸುರಿಮಳೆನ ಸುರಿಸುತ್ತೆ. ಆದ್ರೆ ಈಗ ನೋಡು, ಏನು ಗೊತ್ತಾಗದೆ ಇನ್ನೋಸೆಂಟ್ ಆಗಿ ಬಿಸ್ಲರಿ ಬಾಟ್ಲಲ್ಲಿ ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ಯಾ ಅಂತ ಹೇಳ್ತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 14. ಲೇಖಕಿ ನೀರಿನ ಬಗ್ಗೆ ಹೇಳ್ತಿದ್ದಾರೆ. ಬಾವಿಯಲ್ಲಿ ಕೂತು ದಲಿತರಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟೆ, ಏನೆಲ್ಲ ಆಟ ಆಡಿಸ್ದೆ. ಈಗ ನೋಡು, ರಹಸ್ಯವಾಗಿ ಯಾರಿಗೂ ಗೊತ್ತಾಗದೆ ಪೆಪ್ಸಿ ಮ್ಯಾನ್ ಬಾಟ್ಲು ಒಳಗೆ ಕೂತಿದ್ಯಾ. ಇದಕ್ಕೆ ಹೊಸ ಹೆಸರು ಬೇರೆ, ಮಿನರಲ್ ವಾಟರ್ ಅಂತೆ. ಸೊ ಲೇಖಕಿ ನೀರು ಹಿಂಗೆಲ್ಲ ರೂಪ ಬದಲಾಯಿಸ್ತಿದೆ ಅಂತ ಒಂದೊಂದಾಗಿ ಬಿಡಿಸಿ ಹೇಳ್ತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 15. ಇಲ್ಲಿ ಲೇಖಕಿ ಜಾತಿಯ ಹೆಸರಿನಲ್ಲಿ ದಲಿತರಿಗೆ ಆಗ್ತಿದ್ದ ಶೋಷಣೆಯನ್ನು ಗೇಲಿ ಮಾಡೋ ತರ, ನಿಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲೋಯ್ತು, ಮೂಢನಂಬಿಕೆಗಳು ಎಲ್ಲೋಯ್ತು, ನಾವು ಮುಟ್ಟಿದ್ರೆ ನೀರು ಕೊಳಕಾಗುತ್ತೆ ಅಂತೆಲ್ಲ ಹೇಳ್ತಿದ್ರಿ. ಈಗ ನೀರಿನ ಸ್ಥಿತಿ ನೋಡಿ, ಜಸ್ಟ್ ಮಲ್ಟಿ ನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ ಅಂದ್ರೆ ವ್ಯಾಪಾರ ಆಗಿದೆ ಅಂತ ಹೇಳ್ತಿದ್ದಾರೆ. ಸ್ಟ್ಯಾನ್ಜಾ ನಂಬರ್ 16. ನೀರು ಜಗತ್ತನ್ನು ಒಳಗೊಂಡಿದೆ. ನೀರು ಸರ್ವಜ್ಞ ಅಂದ್ರೆ ಎಲ್ಲಾ ಕಡೆ ನೀರು ವಿಶಾಲವಾಗಿ ಆವರಿಸಿದೆ. ನೀರಿಗೆ ಯಾವುದೇ ತರ ಬೌಂಡರೀಸ್ ಇಲ್ಲ ಅಂತ ಹೇಳಿ ಈ ಪದ್ಯನ ಮುಗಿಸ್ತಿದ್ದಾರೆ. ಸೊ ಫೈನಲಿ ದಲಿತರಿಗೆ ನೀರಿನ ಹೆಸರಿನಲ್ಲಿ ಆಗಿರುವ ಭೀಕರ ಅವಮಾನ ಮತ್ತು ಸಂಕಟವನ್ನು ಲೇಖಕಿ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾರೆ. ನೀರನ್ನೋದು ಬರೀ ವಸ್ತು ಮಾತ್ರ ಅಲ್ಲ, ಅದು ದಂಗೆಯ ಸಂಕೇತ ಅಂತ ಹೇಳ್ತಿದ್ದಾರೆ. ಈಗ ನೀವ್ ಹೇಳಿ, ಇದೇ ತರ ಶೋಷಣೆ, ತಾರತಮ್ಯ ನಡೀತಾನೆ ಇದೆಯಾ? ಹಂಗಿದ್ರೆ ಅದಕ್ಕೆಲ್ಲ ಸೊಲ್ಯೂಷನ್ ಏನು? ಅದೆಲ್ಲ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.